ಇವತ್ತಿನ ವಿಡಿಯೋದಲ್ಲಿ ಜೂನಿಯರ್ ಅಕೌಂಟೆಂಟ್ 17th ಎಕ್ಸಾಮ್ ಏನಾಯಿತು, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೀ ಆನ್ಸರ್ಸ್ನ ಬಿಟ್ಟಿದ್ದಾರೆ. ಸೊ ನೀವು KPSC ವೆಬ್ಸೈಟಿಗೆ ಹೋದರೆ ಹೋಮ್ ಪೇಜ್ ಈ ರೀತಿ ಬರುತ್ತೆ. ಇಲ್ಲೇನು ಕೀ ಆನ್ಸರ್ಸ್ ಅಂತ ಇದೆ, ಕೀ ಉತ್ತರಗಳು. ಸೊ ಅದನ್ನು ನೀವು ಪ್ರೆಸ್ ಮಾಡಿದ್ರೆ ಇಲ್ಲಿ ಬರುತ್ತೆ ಕೀ ಆನ್ಸರ್ಸ್ ಫಾರ್ ದ ಪೋಸ್ಟ್ ಆಫ್ ಜೂನಿಯರ್ ಅಕೌಂಟೆಂಟ್ ಅಸಿಸ್ಟೆಂಟ್ ಆರ್ಬಿಸ್ ಎಕ್ಸಾಮಿನೇಷನ್ 17th ಡಿಸೆಂಬರ್ ಮೊನ್ನೆ ಸಂಡೇ ಏನಾಯಿತು ಅದಕ್ಕೆ ಸಂಬಂಧಪಟ್ಟಂಥ ಕೀ ಆನ್ಸರ್ಸು. ಸೊ ಇಲ್ಲಿ ಕೀ ಆನ್ಸರ್ಸು ಮತ್ತು ಅಬ್ಜೆಕ್ಷನ್ ಫಾರಮ್ ಕೂಡ ಕೊಟ್ಟಿದ್ದಾರೆ. ಸೊ ನಿಮಗೇನಾದರೂ ಕೀ ಉತ್ತರಗಳಲ್ಲಿ ಏನಾದರೂ ಕೀ ಆನ್ಸರ್ಸ್ ರಾಂಗ್ ಇದ್ದರೆ ಸೊ ನೀವು ಅಬ್ಜೆಕ್ಷನ್ ಹಾಕ್ಬೋದು. ಇಲ್ಲಿ 562 ಪೇಪರ್ನ ನೋಡೋಣ. ಸೊ ನೋಡಿ, ಇಲ್ಲಿ ಜೂನಿಯರ್ ಅಕೌಂಟ್ ಅಸಿಸ್ಟೆಂಟು RPC ಇಂದ ಡಿಪಾರ್ಟ್ಮೆಂಟ್ ಆಫ್ ಕರ್ನಾಟಕ ಸ್ಟೇಟ್ ಆಡಿಟ್ ಆ್ಯಂಡ್ ಅಕೌಂಟ್ಸ್ ಡಿಪಾರ್ಟ್ಮೆಂಟಲ್ಲಿ ಜೂನಿಯರ್ ಅಕೌಂಟೆಂಟ್ಗೆ ಎಕ್ಸಾಮ್ ನಡೆದಿತ್ತು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲೇನು ಕ್ವಶನ್ ಬುಕ್ಲೆಟ್ ಸೀರೀಸ್ ನಂಬರು A. ಸೊ ನೀವು ಕೀ ಆನ್ಸರ್ಸ್ನ ಡೌನ್ಲೋಡ್ ಮಾಡಿಕೊಂಡು KPSC ವೆಬ್ಸೈಟ್ಗೆ ಹೋಗಿ ಡೌನ್ಲೋಡ್ ಮಾಡ್ಕೊಂಡು ಚೆಕ್ ಮಾಡ್ಕೋಬೋದು. ನಿಮಗೇನಾದರೂ ಆನ್ಸರ್ಸ್ ರಾಂಗ್ ಇದ್ದರೆ ಸೊ ನೀವು ಅಬ್ಜೆಕ್ಷನ್ನ ಕೂಡ ಹಾಕ್ಬೋದು. ನೆಕ್ಸ್ಟು ಅಬ್ಜೆಕ್ಷನ್ ಫಾರಮ್ ನೋಡೋಣ. ನೆಕ್ಸ್ಟು ಅಬ್ಜೆಕ್ಷನ್ ಫಾರ್ಮ್ಯಾಟ್ ಕೂಡ ಕೊಟ್ಟಿದ್ದಾರೆ. 562 ಪೇಪರ್ 1ಗೆ ಸಂಬಂಧಪಟ್ಟಂತೆ ಅಬ್ಜೆಕ್ಷನ್ ಫಾರಮ್ನ ಓಪನ್ ಮಾಡಿದ್ದೀನಿ. ಸೊ ಇಲ್ಲಿ ನೀವು ಫಾರ್ಮ್ಯಾಟ್ ಫಾರ್ ಫಿಲ್ಲಿಂಗ್ ಅಬ್ಜೆಕ್ಷನ್ ಟು ದ ಕೀ ಆನ್ಸರ್ಸ್ pertaining to competitive examination headline 17/12/2023 for the post of junior account assistant RPC in the department of Karnataka State Audit and Accounts Department ಅಲ್ಲಿ. ಸೊ ಡೀಟೇಲ್ಸ್ ಆಫ್ ನಿಮ್ಮ ನೇಮು, ರಿಜಿಸ್ಟರ್ ನಂಬರು, ನೇಮ್ ಆಫ್ ದ ಎಕ್ಸಾಮಿನೇಷನ್ ಮತ್ತು ಪೋಸ್ಟಲ್ ಅಡ್ರೆಸ್ಸು ಆಫ್ ದ ಕ್ಯಾಂಡಿಡೇಟು, ಮೊಬೈಲ್ ನಂಬರ್ ಹಾಕಬೇಕು. ಮತ್ತು ಡೀಟೇಲ್ಸ್ ಆಫ್ ಅಬ್ಜೆಕ್ಷನ್ಗೆ ಸಂಬಂಧಪಟ್ಟಂತೆ ಪೇಪರ್ ನೇಮು, ನಿಮ್ಮದು GK ಪೇಪರ್ ಆದರೆ GK ಪೇಪರ್ 1 ಮತ್ತು ಕಮ್ಯುನಿಕೇಷನ್ ಆದರೆ ಕಮ್ಯುನಿಕೇಷನ್ ಪೇಪರ್ ಅಂತ. ನೆಕ್ಸ್ಟು ನಿಮ್ಮ ಕ್ವಶನ್ ಪೇಪರ್ ಬುಕ್ಲೆಟ್ ಸೀರೀಸ್ ನಂಬರ್ ಹಾಕಬೇಕಾಗತ್ತೆ. ಅದಾದಮೇಲೆ ಇಲ್ಲಿ ಕ್ವಶನ್ ನಂಬರು, ನೆಕ್ಸ್ಟು ಕೀ ಆನ್ಸರ್ಸು, ಈಗ ಬಿಟ್ಟಿದ್ದಾರಲ್ವ ಕೀ ಆನ್ಸರ್ಸು, ಆ ಕೀ ಆನ್ಸರ್ಸ್ ಬರೀಬೇಕು. ಮತ್ತು ಕ್ಯಾಂಡಿಡೇಟ್ಸ್ ಕೀ ಆನ್ಸರ್ಸು, ನೀವು ಯಾವ ಕೀ ಆನ್ಸರ್ನ ಹಾಕಿದ್ದೀರಾ ಅಂತ ಹೇಳಿ, ಒಂದು ಕ್ವಶನ್ಗೆ ನೀವು ಯಾವ ಆನ್ಸರ್ ಹಾಕಿದ್ದೀರಾ ಅಂಥೇಳಿ. ಮತ್ತು ಡೀಟೇಲ್ಸ್ ಆಫ್ ಸ್ಟ್ಯಾಂಡರ್ಡ್ ರೆಫರೆನ್ಸ್ ಇನ್ ಸಪೋರ್ಟ್ ಆಫ್ ಅಬ್ಜೆಕ್ಷನ್ ನಾಟ್ ಮೋರ್ ದೆನ್ 100 ವರ್ಡ್ಸ್ಗಿಂತ ಜಾಸ್ತಿ ಇರಬಾರ್ದು. ನೀವು ಯಾವುದಾದ್ರೂ ಕರ್ನಾಟಕ ಪಬ್ಲಿಕೇಶನ್ಸು ಸ್ಟ್ಯಾಂಡರ್ಡ್ ಬುಕ್ಸ್ ಇರುತ್ತಲ್ವ, ಸೊ ಅದರಲ್ಲಿ ಇನ್ಫಾರ್ಮೇಷನ್ ಇದ್ದರೆ ಸೊ ಆ ಕ್ವಶನ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಹಾಕಬೇಕಾಗತ್ತೆ. ಮತ್ತು ನೋಟು ಡಿಕ್ಲರೇಷನ್ಗೆ ಇಲ್ಲಿ ನೀವು ಸಿಗ್ನೇಚರ್, ನಿಮ್ಮ ನೇಮು ಮತ್ತು ಸಿಗ್ನೇಚರ್ನ ಹಾಕಬೇಕಾಗತ್ತೆ. ಅಲಾಂಗ್ ವಿತ್ ದಿ ಅಬ್ಜೆಕ್ಷನ್ ಸೆಲ್ಫ್ ಅಟೆಸ್ಟೆಡ್ ಕಾಪಿ ಆಫ್ ಅಡ್ಮಿಷನ್ ಟಿಕೆಟ್ ಶೆಲ್ ಬಿ enclosed for verification. The objection to the key answers shall be accompanied by supporting materials from standard reference book ಸಂಬಂಧಪಟ್ಟಂತೆ ಹಾಕಬೇಕು. ಕ್ವಶನ್ ನಂಬರ್ ಆ್ಯಂಡ್ ರಿಜಿಸ್ಟರ್ ನಂಬರ್ ಆಫ್ ದ ಕ್ಯಾಂಡಿಡೇಟ್ ಶೆಲ್ ಬಿ ಮೆನ್ಷನ್ಡ್ ಇನ್ ಈಚ್ ಪೇಜ್ ಆಫ್ ದ ಸಪೋರ್ಟಿಂಗ್ ರೆಫರೆನ್ಸ್ ಮೆಟೀರಿಯಲ್. ಸೊ ನೀವೇನು ಮೆಟೀರಿಯಲ್ಸ್ ಹಾಕ್ತಿದ್ದೀರಾ ಸೊ ಅದಕ್ಕೆ ಸಂಬಂಧ ಪ್ರತಿಯೊಂದು ಪೇಜ್ಗೂ ಕೂಡ ನಿಮ್ಮ ರಿಜಿಸ್ಟರ್ ನಂಬರು ಮತ್ತು ನಿಮ್ಮ ಕ್ವಶನ್ ನಂಬರ್ ಕೂಡ ಹಾಕಬೇಕಾಗತ್ತೆ. ದ ಅಬ್ಜೆಕ್ಷನ್ ಟು ದ ಕೀ ಆನ್ಸರ್ ಶೆಲ್ ಬಿ ಕಂಪ್ಲೇಂಟ್ ಬೈ ಫೀಸು 50 ರೂಪಾಯಿ ಆಗುತ್ತೆ. ಪರ್ ಕ್ವಶನ್ಗೆ 50 ರೂಪಾಯಿ ಫೀಸ್ ಆಗುತ್ತೆ. ಇನ್ ದ ಫಾರ್ಮ್ IPO ಮತ್ತು DD ಅಲ್ಲಿ ಕಟ್ಟಬೇಕಾಗುತ್ತೆ. ಡ್ರಾನ್ ಫಾರ್ ಫೇವರ್ ಆಫ್ ದ ಸೆಕ್ರೆಟರಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ವಿತೌಟ್ ವಿಚ್ ದ ಅಬ್ಜೆಕ್ಷನ್ ಶೆಲ್ ನಾಟ್ ಬಿ ಕನ್ಸಿಡರ್. ಸೊ ನೀವು DDನ ಕಟ್ಟಬೇಕಾಗತ್ತೆ ಸೆಕ್ರೆಟರಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ಗೆ ಅವ್ರಿಗೆ. ದ ಅಬ್ಜೆಕ್ಷನ್ ಶೆಲ್ ರೀಚ್ ದ KPSC ಆನ್ ಆರ್ ಬಿಫೋರ್ 26ನೇ ತಾರೀಕು ಒಳಗೆ ಸಾಯಂಕಾಲ 5:30 ಒಳಗೆ ಅವರಿಗೆ ಅಬ್ಜೆಕ್ಷನ್ಸ್ನ ಹೋಗಬೇಕಾಗತ್ತೆ, ಅದ್ರ ಬಿಫೋರ್ ಇರಬೇಕಾಗತ್ತೆ. ದ ಅಬ್ಜೆಕ್ಷನ್ ವಿಚ್ ಆರ್ ರಿಸೀವ್ಡ್ ಬಿಹೈಂಡ್ ಡೇಟ್ ನಾಟ್ ಬಿ ಕನ್ಸಿಡರ್. ಸೊ ಈ ಡೇಟ್ ಮತ್ತು ಈ ಟೈಮ್ ಆದಮೇಲೆ ನೀವೇನಾದರೂ ಅಬ್ಜೆಕ್ಷನ್ ಅವ್ರಿಗೇನಾದರೂ ಹೋದರೆ ಆಗ ಅವರು ಕನ್ಸಿಡರ್ ಮಾಡಲ್ಲ. ಸೊ ಇಷ್ಟು ಇದಕ್ಕೆ ಸಂಬಂಧಪಟ್ಟಂತೆ
ಯಾರೆಲ್ಲ ಹಾಕಬೇಕು ಕೀ ಆನ್ಸರ್ಸ್ನ ಚೆಕ್ ಮಾಡ್ಕೊಳ್ಳಿ. ರೆಫರೆನ್ಸ್ ಬುಕ್ ಇದ್ದರೆ ಸ್ಟ್ಯಾಂಡರ್ಡ್ ರೆಫರೆನ್ಸ್ ಬುಕ್ಕು ಅದಕ್ಕೆ ಹಾಕಬೇಕಾಗತ್ತೆ. ಸೊ ಕನ್ನಡದಲ್ಲೂ ಕೂಡ ಇದೆ. ಸೊ ಇದನ್ನು ಓದ್ಕೊಂಡು ಘೋಷಣೆ ಏನಂತಂದರೆ, ನಾನು ಈ ಮೇಲೆ ನಮೂದಿಸಿರುವ ವಿಷಯದ ಪರೀಕ್ಷೆಯಲ್ಲಿ ಮೇಲೆ ತಿಳಿಸಿದ ವಿಷಯಕ್ಕೆ ಹಾಜರಾಗುತ್ತೇನೆ ಎಂದು ದೃಢೀಕರಿಸುತ್ತೇನೆ. ಈ ಮೇಲಿನ ಅಂಕಣಗಳಲ್ಲಿ ಆಕ್ಷೇಪಣೆಗಳಿಗೆ ಸಂಬಂಧಿಸಿದ ವಿಷಯದ ಪ್ರಮಾಣಿತ ಪೂರಕ ಪುಸ್ತಕಗಳ ಆಧಾರದ ಮೇಲೆ ನಾನು ಸಲ್ಲಿಸಿರುತ್ತೇನೆ. ಜೆರಾಕ್ಸ್ ಪ್ರತಿಗಳೊಂದಿಗೆ ಇದರೊಂದಿಗೆ ಲಗತ್ತಿಸಿದೆ. ಸೊ ಜೆರಾಕ್ಸ್ ಕಾಪಿ ಕೂಡ ಮಾಡಬೇಕಾಗತ್ತೆ. ಜೆರಾಕ್ಸು ಮಾಡಿ ಅದರ ಮೇಲೆ ನಿಮ್ಮ ಕ್ವಶನ್ ನಂಬರು ಮತ್ತು ನಿಮ್ಮ ರಿಜಿಸ್ಟರ್ ನಂಬರು ಹೆಸರಿರಬೇಕು. ಆಯೋಗವು ಅರ್ಜಿಗಳನ್ನು ಬೇರೆ ಇತರೆ ಕ್ರಮಗಳಾದ ಮೊಬೈಲ್, ವಾಟ್ಸಪ್ ಮುಖಾಂತರ ಸ್ವೀಕರಿಸುವುದಿಲ್ಲ ಎಂದು ನಾನು ತಿಳಿದಿರುತ್ತೇನೆ ಮತ್ತು ಲಿಖಿತ ಆಕ್ಷೇಪಣೆಗಳು ಆಯೋಗವು ನಿಗದಿಪಡಿಸಿದ ದಿನಾಂಕದೊಳಗೆ ಮಾತ್ರ ಸಲ್ಲಿಸಿದ್ದು, ಅರ್ಜಿಯೊಂದಿಗೆ ನಿಗದಿತ ಶುಲ್ಕ ಮತ್ತು ಪ್ರಮಾಣಿತ ಆಧಾರದ ಪುಸ್ತಕಗಳ ಪೂರಕ ದಾಖಲೆಗಳಿದ್ದಲ್ಲಿ ಮಾತ್ರ ಅಂಗೀಕರಿಸಲಾಗುವುದು. ಅಂಚೆ ಮೂಲಕ ಆಯೋಗಕ್ಕೆ ತಲುಪಿಸಲು ವಿಳಂಬವಾದಲ್ಲಿ KPSC ಜವಾಬ್ದಾರಿ. ಸೊ ನೀವು ಪೋಸ್ಟ್ ಮುಖಾಂತರ ಇದನ್ನು ಹಾಕಬೇಕಾಗತ್ತೆ. ಸೊ ಇಷ್ಟು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.